ನಮಸ್ಕಾರ ವೀಕ್ಷಕರೇ, ನ್ಯೂಸ್ ಬಿ ಅಲರ್ಟ್ಗೆ ಸ್ವಾಗತ. ಜಮೀನಿಗೆ ಹೋಗುವ ರಸ್ತೆಯ ಮಧ್ಯಭಾಗದಲ್ಲಿ ವಾಕ್ ಬೋರ್ಡ್ ಆಸ್ತಿ ಎಂದು ಹಾಕಿರುವ ನಾಮಫಲಕವನ್ನು ತೆರವುಗೊಳಿಸಿ ಜಮೀನಿಗೆ ಹೋಗಲು 30 ಅಡಿ ರಸ್ತೆ ಬಿಡಬೇಕೆಂದು ಸಿಕೆಪುರ ಗ್ರಾಮದ ಪ್ರಭಾಕರ್ ಶೆಟ್ಟಿ ಎಂಬುವರು ಪಾವಗಡ ಪೊಲೀಸ್ ಠಾಣೆಗೆ ನೀಡಿದ ದೂರಿನ ಮೇರೆಗೆ ಸೋಮವಾರ ಗ್ರಾಮಾಂತರ ವೃತ್ತ ನಿರೀಕ್ಷಕರಾದ ಕೆ ಸುರೇಶ್, ತಹಸೀಲ್ದಾರ್ ವೈ ರವಿ, ಇಒ ಮಧುಸೂದನ್ ಹಾಗೂ ಗ್ರಾಮಸ್ಥರ ಸಮ್ಮುಖದಲ್ಲಿ ಯಾವುದೇ ಗೊಂದಲವಿಲ್ಲದೆ 15 ಅಡಿ ರಸ್ತೆಗೆ ಗ್ರಾಮಸ್ಥರ ಸಮ್ಮುಖದಲ್ಲಿ ತೀರ್ಮಾನಿಸಲಾಯಿತು. ಹಾಗಾಗಿ ತಾಲೂಕಿನ ನಿಡಗಲ್ ಹೋಬಳಿಯ ಸಿಕೆಪುರ ಗ್ರಾಮದ ಪ್ರಭಾಕರ್ ಶೆಟ್ಟಿ ಎಂಬುವರ ಸರ್ವೆ ನಂಬರ್ 167ರಲ್ಲಿ 9 ಎಕರೆ 14 ಗುಂಟೆ ಜಮೀನಿದ್ದು, ಈ ಹೊಲಕ್ಕೆ ಹೋಗಲು 38 ಅಡಿ ದಾರಿ ಇದ್ರೂ ಗ್ರಾಮಸ್ಥರ ಉಪಯೋಗದಲ್ಲಿದೆ. ಆದರೆ ರಸ್ತೆಯ ಪಕ್ಕದಲ್ಲಿ ಮುಸಲ್ಮಾನ್ ಬಾಂಧವರ ಮಸೀದಿ ಇದ್ದು ರಸ್ತೆಯು ವಾಕ್ ಬೋರ್ಡ್ ಆಸ್ತಿ ಒತ್ತುವರಿ ಮಾಡಿದ್ದಾರೆಂದು ಉಂಟಾಗಿದ್ದ ವಿವಾದ ಸ್ಥಳಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಭೇಟಿ ನೀಡಿ ಗ್ರಾಮಸ್ಥರ ಸಹಕಾರದೊಂದಿಗೆ ಪ್ರಭಾಕರ್ ಶೆಟ್ಟಿ ರವರ ಜಮೀನಿಗೆ ಹೋಗಲು 15 ಅಡಿ ರಸ್ತೆಯನ್ನು ಬಿಡಲಾಯಿತು. ಆದರೆ ಈ ರಸ್ತೆಯ ಜಾಗವು ಶಾನುಭೋಗರಾದ ಬಿಂದು ಮಾಧವ್ ರಾವ್ ಹಾಗೂ ಅಜಯ್ ನಾಗೇಶ್ ರಾವ್, ನಾಗರಾಜರಾವ್ ಪೂರ್ವಜರ ಇನಾಂ ಆಸ್ತಿಯಾಗಿದ್ದು ಯಾರಿಗೂ ಸೇರಿರುವುದಿಲ್ಲ. ಆದ್ದರಿಂದ ವಿವಾದವನ್ನು ಇಲ್ಲಿಗೆ ಕೊನೆಗೊಳಿಸಿ ಇಬ್ಬರು ಸೌಹಾರ್ದಯುತವಾಗಿ ಇರಬೇಕೆಂದು ಗ್ರಾಮಸ್ಥರ ಸಮ್ಮುಖದಲ್ಲಿ ಇತ್ಯರ್ಥ ಮಾಡಲಾಗಿತ್ತು. ಹಾಗಾಗಿ ಈ ಸಂದರ್ಭದಲ್ಲಿ ಸಿಕೆಪುರ ಪಂಚಾಯಿತಿ ಪಿಡಿಒ ರಂಗಸ್ವಾಮಿ, ಬಿಲ್ ಕಲೆಕ್ಟರ್ ನಾಗರಾಜ್, ಆರ್ಐ ರಾಮಲಿಂಗಪ್ಪ, ವಿಎ ರಘು, ಷಣ್ಮುಖ, ವಾಕ್ ಬೋರ್ಡ್ ಮನ್ಸೂರ್, ವಕೀಲರಾದ ರಮೇಶ್, ಶಿವರಾಜ್, ಗ್ರಾಮಸ್ಥರಾದ ನಾಗರಾಜ್ ರಾವ್, ಖಾದರ್ ಸಾಬ್, ಗೌಸ್, ಶಫೀವುಲ್ಲಾ, ಫಕ್ರುದ್ದೀನ್ ಸಾಬ್, ಬಾಷಾ ಸಾಬ್, ಮಹಾಲಿಂಗಪ್ಪ, ಪಾಂಡುರಂಗಪ್ಪ, ಶಿವಣ್ಣ, ಹನುಮಂತಪ್ಪ ರಾಯ, ಕಲಾವಿದ ಪಿ ರಮೇಶ್, ಸಿಎಸ್ ರಾಮು, ಪಿ ಈರಣ್ಣ ಮುಂತಾದವರು ಉಪಸ್ಥಿತರಿದ್ದರು. ವರದಿಗಾರರು ರಾಮಪ್ಪ, ಸಿಕೆಪುರ, ನ್ಯೂಸ್ ಬಿ ಅಲರ್ಟ್, ಪಾವಗಡ. ಖಾಲಿ ಮಾಡ್ತಾರಂತ ಸಾಹೇಬ್ರು ಅವ್ರವ್ರದ್ದು ಅದು ಬೇರೆ ಮಾಡ್ಕೊಂತಾರೆ. ಹಿಂದಿಂದ ಇವ್ರು ಬಂದಿಲ್ಲ ಅಂತ ಅದು ಬೇಡ ನಮ್ಗೆ ವಿಚಾರ. ಸೊ ಅಲ್ಲಿ ಕಾಂಪೌಂಡಿಂಗ್ 15 ಫೀಟ್ 15 ಅಡಿ ಜಾಗ ನಾವು ರೋಡಿಗೆ ಬಿಟ್ಕೊಂಬೋಣ, ನಿಮಗೆ ರೋಡಿಗೆ ಬಿಟ್ಕೊಳ್ಳೋಣ, ಸುಮ್ಮನೆ ಇದು ಬಿಡ್ಬೇಕಾದ್ರೆ ನಿಮ್ಗೆ ಇನ್ನು ಮಿಕ್ಕಿದ್ದು ಕಾಂಪೌಂಡ್ ಉಂಟು ನಾವು